ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೌಂದರ್ಯ, ಸಾವಿನ ಮನೆಗೆ ಹೋಗಿ ಬಂದು ಸ್ನಾನ ಮಾಡೋದು ಬಿಟ್ಟು ಮೇಕಪ್ ಮಾಡ್ಕೊಳ್ತಾ ಇದೆಯಲ್ಲ. ಸೂತ್ಕ ಆಗಿದ್ರೆ ತಾನೇ ಸ್ನಾನ ಮಾಡ್ಬೇಕು. ಅವ್ರು ಯಾರೋ ಸತ್ರು ಅಂತ ನಾನು ಯಾಕೆ ದುಃಖ ಪಡ್ಬೇಕು? ಅಲ್ಲ ಸೌಂದರ್ಯ, ಧರ್ಮಾಧಿಕಾರಿಗಳು ಸತ್ತಿರೋದಕ್ಕೆ ನೀನು ಯಾಕೆ ಇಷ್ಟೊಂದು ಖುಷಿಯಾಗಿದೆಯಾ ಅಂತ ಗೊತ್ತಾಗ್ಲಿಲ್ಲ. ಗುಡ್ ಕ್ವೆಶ್ಚನ್. ಇಡೀ ಪ್ರಪಂಚದಲ್ಲಿ ನನ್ನ ಜೊತೆ ಯಾರು ಗೆಲ್ಲಕ್ಕಾಗಲ್ಲ ಅಂತ ಇನ್ನೊಂದ್ಸತಿ ಪ್ರೂವ್ ಆಯ್ತು. ಅಲ್ಲ, ನೀನೇನು ಹೇಳ್ತಾ ಇದೆಯಾ ಅಂತ ಅರ್ಥ ಆಗ್ತಿಲ್ಲ. ಆ ಹಳ್ಳಿಗುಗ್ಗು ದೀಪ ಆ ಧರ್ಮಾಧಿಕಾರಿನ ಮುಂದೆ ಇಟ್ಕೊಂಡು ನನ್ನನ್ನ ಹಳ್ಳಕ್ಕೆ ತಳ್ಳಕ್ಕೆ ರೆಡಿ ಆಗಿದ್ದಾಳೆ ಅಂತ ನನಗೆ ಅನುಮಾನ ಇತ್ತು. ಅದ್ರ ಜೊತೆಗೆ ಈಗ ಸತ್ತು ಬಿದ್ದಿದ್ದಾನಲ್ಲ ಆ ಧರ್ಮಾಧಿಕಾರಿ, ನಿನ್ನೆ ನನ್ನ ಮೇಲೆ ಅವನೇ ಅಟ್ಯಾಕ್ ಮಾಡಿಸಿದ್ದು. ಏನ? ಅವರು ನಿನ್ನ ಮೇಲೆ ಯಾಕೆ ಅಟ್ಯಾಕ್ ಮಾಡಿಸ್ತಾರೆ? ವೇಷ. ನಮ್ಮ ಚಿರು ಆ ಧರ್ಮಾಧಿಕಾರಿ ತೋರಿಸಿದ ರೂಪನ್ನ ಮದ್ವೆ ಆದ್ರೆ ಅವನಿಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ ಅಂತ ನಾನು ಹೇಳಿದ್ದೆ. ಆದ್ರೆ ಆ ರೂಪ ಮದ್ವೆ ದಿನನೇ ಓಡ್ ಹೋದ್ಲು. ನಮ್ಮ ಚಿರುನ ಮದ್ವೆ ಆದ, ಅದಕ್ಕೆ ನಾನು ಆ ಧರ್ಮಾಧಿಕಾರಿಗೆ ದುಡ್ಡು ಕೊಡ್ಲಿಲ್ಲ. ಅದನ್ನೇ ಮುಂದೆ ಇಟ್ಕೊಂಡು ಆ ಧರ್ಮಾಧಿಕಾರಿ ಯಾವ್ದೋ ಪುಡಾರಿಗಳಿಗೆ ದುಡ್ಡು ಕೊಟ್ಟು ನನ್ನನ್ನೇ ಸಾಯಿಸಕ್ಕೆ ಟ್ರೈ ಮಾಡ್ದ. ನನ್ನನ್ನ ಮುಟ್ಟಿದ್ರೇನೆ ನಾನು ಸುಮ್ಮನೆ ಇರಲ್ಲ, ಇನ್ನು ಸಾಯಿಸಕ್ ಬಂದ್ರೆ ಸುಮ್ಮನೆ ಬಿಡ್ತೀನ? ನೀನ್ ಯಾಕಣ್ಣ ಟೆನ್ಷನ್ ಹೇಳಿದ್ಯಾ? ಏನಿಲ್ಲಮ್ಮ, ನಿನ್ನನ್ನು ಎದುರಾಕೊಂಡ್ರೆ ಯಾರಿಗೂ ಉಳಿಗಾಲ ಇಲ್ಲ ಅನ್ನೋದು ಇನ್ನೊಂದ್ಸಲಿ ಪ್ರೂವ್ ಆಯ್ತು. ಮತ್ತೆ ಈ ಸೌಂದರ್ಯ ಅಂದ್ರೆ ಸುಮ್ನೆನಾ? ನಾನ್ ಹೇಳಿದ್ದನ್ ಕೇಳ್ಕೊಂಡು ತಗ್ಗಿ ಬಗ್ಗಿ ನಡೆದ್ರೆ ಜೀವನ. ನನ್ನ ಮಾತು ಕೇಳದೆ ಹೋದ್ರೆ ಬಲಿದಾನ. ಈಗ ನೀವ್ ಏನ್ ಮಾಡಿದ್ರು ಅವ್ರನ್ನ ನನ್ನಿಂದ ದೂರ ಮಾಡಕ್ಕಾಗಲ್ಲ. ಚಿರು ಯಾವಾಗ್ಲೂ ನಿನ್ ಜೊತೆನೆ ಇರ್ತಾನೆ ಅಂತ ಹಗಲ್ಗನ್ಸು ಕಾಣ್ಬೇಡ. ನಿಮ್ಮಿಬ್ರನ್ನ ದೂರ ಮಾಡಕ್ಕೆ ನಾನಿರ. ಇವತ್ತು ಚಿರು ನೀನು ಹತ್ರ ಇರ್ಬೋದು, ಆದ್ರೆ ನಾಳೆ ನಿಮ್ಮಿಬ್ರನ್ನ ಹೇಗ್ ದೂರ ಮಾಡ್ಬೇಕು ಅಂತ ನನಗೆ ಗೊತ್ತು. ನೆನ್ನೆ ಮೊನ್ನೆ ಬಂದೋಳು ನೀನು, ಚಿರುನ ಚಿಕ್ಕ ವಯಸ್ಸಿಂದ ನೋಡಿರೋಳು ನಾನು, ತಾಯಿ ಸ್ಥಾನದಲ್ಲಿರೋಳು ನಾನು. ಅವನು ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ತಾಯಿ ಅಂತೀರ, ನಿಮ್ ಮಗನ್ ವಿರೋಧ ಯಾಕೆ ನಡ್ಕೋತಿದ್ದೀರಿ? ಮಕ್ಳು ಏನ್ ಇಷ್ಟ ಪಡ್ತಾರೋ ಅದನ್ನ ನೋಡಿ ಖುಷಿ ಪಡ್ಬೇಕಲ್ವಾ? ಮಕ್ಕಳು ಆಟ ಆಡೋದಕ್ಕೆ ಟಾಯ್ಸ್ ಕೇಳಿದ್ರೆ ಕೊಡಿಸ್ಬೋದು, ಆದ್ರೆ ಆಟಮ್ ಬಾಂಬ್ ತರ ಸಿಡಿದೇಳು ನಿನ್ ಜೊತೆ ಸಂಸಾರ ಮಾಡ್ತೀನಿ ಅಂದ್ರೆ ಹೂ ಅನ್ನಕ್ಕಾಗತ್ತಾ? ಅಂದ್ರೆ ನಿಮ್ ಪಾಲಿಗೆ ನಾನು ಅಷ್ಟೊಂದು ಅಸಹ್ಯವಾಗಿದ್ದೀನ? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಸಾರಿ ಅಪ್ಪ, ದೀಪವರೆಗೆ ಬಣ್ಣ ಹಚ್ಚಿದೆ, ಆಮೇಲೆ ಅದಕ್ಕೆ ಹತ್ರನೂ ಹೋಗಿದ್ದೆ. ಅವ್ರಿಗಿದೆಲ್ಲ ಇಷ್ಟ ಇಲ್ಲದೆ ಇದ್ರು ಒಂದು ಚುಕ್ಕಿ ಇಟ್ಟು ಬಂದಿದ್ದೀನಿ. ಹೋಲಿ ಅಂದ್ರೇ ಇಷ್ಟಪಡದೆ ಇದ್ದವನು ಹೋಳಿ ಹಬ್ಬನ ಇಷ್ಟೊಂದು ಸಂಭ್ರಮದಿಂದ ಆಚರಿಸೋಕೆ ನೀವೇ ಕಾರಣ. ಹೋದ ವರ್ಷ ನನ್ನ ಮುಖಕ್ಕೆ ನೀವೇ ಬಣ್ಣ ಹಚ್ಚಿ ನಾವು ಮತ್ತೆ ಈ ಹೋಳಿ ಹಬ್ಬನ ಆಚರಿಸೋ ಹಾಗೆ ಮಾಡಿದ್ರಿ. ಆದರೆ ಇವತ್ತು ನೀವು ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ದೇವರು ನಿಮ್ಗಿಂತ ಪರಿಸ್ಥಿತಿ ಕೊಟ್ಬಿಟ್ಟ. ಡೋಂಟ್ ವರಿ ಅಪ್ಪ, ಇವತ್ತು ನಿಮ್ಮ ಮುಖಕ್ಕೆ ನಾನು ಬಣ್ಣ ಹಚ್ತೀನಿ. ಅಳಿಸಿರೋ ಹೋಳಿಗೆ ಥರ ಇದ್ದಿದ್ದು ನಮ್ಮ ಸಂಬಂಧನ ಈ ಹೋಳಿನೇ ಸರಿ ಮಾಡಿದ್ದು. ಈ ಹೋಳಿಲೆ ನಾನು ದೀಪ ಅವರು ಇನ್ನೂ ಹತ್ರ ಆಗಿದ್ದು. ನಿಮಗೋಸ್ಕರ ಪ್ರತಿ ವರ್ಷ ಹೋಲಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀನಿ. ಹ್ಯಾಪಿ ಹೋಲಿ ಅಪ್ಪ. ಅಳ್ಬೇಡಿ ಅಪ್ಪ, ಏನು ಕಷ್ಟ ಬಂದರೂ ನಾನು ನಿಮ್ಮನ್ನು ಕಾಪಾಡ್ತೀನಿ.
ಅಪ್ಪ, ಇವತ್ತಿನ ಹೋಳಿ ನನ್ನ ದೀಪ ಅವ್ರ ಬಾಳಲ್ಲಿ ಹೊಸ ಬಣ್ಣ ತರ್ತಾ ಇದೆ. ನನ್ನ ದೀಪ ಅವ್ರ ಪ್ರೀತಿ ವಿಚಾರನ ಅತ್ತಿಗೆಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅತ್ತಿಗೆಗೆ ದೀಪ ಅವ್ರಂದ್ರೆ ಅಷ್ಟಕ್ಕಷ್ಟೇ ಅಲ್ವಾ? ಆದರೆ ನನಗಂತೂ ದೀಪ ಅವರೇ ಎಲ್ಲ. ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಆದರೂ ಅತ್ತಿಗೆಗೆ ನಮ್ಮ ಪ್ರೀತಿ ವಿಚಾರ ತಿಳಿಸೋದು ನನ್ನ ಕರ್ತವ್ಯ ಅಲ್ವಾ? ನಾನು ದೀಪ ಅವರು ಇವತ್ತು ಒಂದಾಗಿದ್ದೀವಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನೀವು. ದೀಪ ಅವ್ರು ಕಂಡ್ರೇನೆ ಆಗದೆ ಇದ್ದವನಿಗೆ ಅವರಲ್ಲಿರೋ ಒಳ್ಳೆತನನ ಪರಿಚಯ ಮಾಡಿಸ್ಕೊಟ್ರಿ. ಅವ್ರು ನನಗೆ ಹತ್ರ ಆಗೋ ಥರ ಮಾಡಿದ್ರಿ. ಅವತ್ತು ನೀವು ಹಾಗೆ ಯಾಕೆ ಮಾಡಿದ್ರಿ ಅಂತ ಇವತ್ತು ಅರ್ಥ ಆಗ್ತಾ ಇದೆ. ಮೋಡದ ಥರ ಮಂಕ ಆವರಿಸ್ಕೊಂಡಿದ್ದು ನನ್ನ ಮನಸ್ಸಲ್ಲಿ ಪ್ರೀತಿಯನ್ನು ಬೆಳಕು ಮೂಡೋ ಥರ ನೀವು ಮಾಡಿದ್ದು. ಅದೆಂಥದ್ದೇ ಸಂದರ್ಭ ಬರಲಿಯಪ್ಪ, ಇಂಥದನ್ನು ಮಾಡು ಅಂತ ನೀವು ಕೈ ತೋರಿಸಿ ಹೇಳಿದ್ದನ್ನ ತಲೆಗೆ ಹೊತ್ಕೊಂಡು ಮಾಡ್ತೀನಿ. ನೀವು ಹೇಳಿದ್ದನ್ನ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಲ್ಲ. ಇದು ನಿಮ್ಮ ಮಗನಾಗಿ ನಾನು ನಿಮಗೆ ಕೊಡ್ತಿರೋ ಪ್ರಾಮಿಸ್. ಇಲ್ಲೋಡ್, ನಿನ್ನನ್ನ ಚಿರುನ ದೂರ ಮಾಡೋದಕ್ಕೆ ಅಂತ ಮುಹೂರ್ತ ರೆಡಿಯಾಗಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿರೋ ಡಿವೋರ್ಸ್ ಪೇಪರ್ಸ್. ನಿನ್ನನ್ನು ಚಿರುಂದ ದೂರ ಮಾಡೋದಕ್ಕೆ ಎಲ್ಲ ಪ್ಲಾನು ರೆಡಿ. ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಷ್ಟೆ. ಈ ದೀಪನ್ಗೆ ಯಾವುದೋ ಪೇಪರ್ ತೋರಿಸಿದ್ರೆ ಹೆದರ್ಸಕ್ಕಾಗಲ್ಲ ಮೇಡಮ್. ಇದೇ ತರ ಹಿಂದೆನೂ ನಮ್ಮಿಬ್ರನ್ನ ದೂರ ಮಾಡ್ತೀನಿ ಅಂತ ಹೇಳಿದ್ರಿ. ಆಗೇನಾಯ್ತು ಅಂತ ಗೊತ್ತಲ್ವಾ? ಈ ಸೌಂದರ್ಯ ಯಾವುದನ್ನು ಮರ್ತಿಲ್ಲ, ಮರ್ಯಾದೆ ಆಗ ಆಗ್ಲಿಲ್ಲ ಅಂತ ಈಗಲೂ ಆಗಲ್ಲ ಅಂತ ಅನ್ಕೋಬೇಡ. ಒಂದಾಗಿರೋ ಈ ದೀಪ ಚಿರುನ ಹೇಗ್ ದೂರ ಮಾಡ್ಬೇಕು ಅಂತ ನನಗ್ ಗೊತ್ತು. ನನ್ನ ಹಸ್ಬೆಂಡ್ ಸಂಬಂಧ ಗಟ್ಟಿಯಾಗೇ ಇದೆ. ನಿಮ್ಮಂತ 100 ಸೌಂದರ್ಯ ಬಂದ್ರು ಅದನ್ನ ಮುರಿಯಕ್ಕಾಗಲ್ಲ.